ಕನ್ನಡ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ನರ್ ಆಗ್ಬೇಕು ಅಂತೀರಾ? ಗಿಲ್ಲಿ ನಟ. ಯಾಕೆ? ಅವ್ನ್ ಕಾಮಿಡಿ ಮಾಡೋದು, ಎಲ್ಲಾರನ್ನೂ ನಗ್ಸೋದು, ಹ್ಮ್ ಜನರಿಗೆ ಚೇಂಜಸ್ ಬೇಕು ಅಂತಾರೆ. ಬಟ್ ಎಲ್ಲಾರನ್ನೂ ನಗ್ಸೋದು, ಅವ್ನ್ ಎಲ್ಲಾ ಆಕ್ಟಿವಿಟೀಸ್ ಮಾಡೋದು, ಎಲ್ಲ ಇನ್ವಾಲ್ವ್ಮೆಂಟ್ ಚೆನ್ನಾಗಿದೆ. ಅವ್ನೇನು ಕೆಲಸ ಮಾಡಿಲ್ಲ ಅಂದ್ರೆ ಇನ್ವಾಲ್ವ್ಮೆಂಟ್ ಚೆನ್ನಾಗಿ ಮಾಡ್ತಾನೆ, ಮಾತಾಡ್ತಾನೆ. ಮಾತಾ ಅವನಿಗೆ ಸಾಕು. ಎಲ್ಲ ಒಂದ್ ಕಡೆ ಎಲ್ಲರೂ ಗಿಲ್ಲಿ ಫೇಕ್ ಅಂತಾರೆ, ನಿಮ್ಗೆ ಏನ್ ಅನ್ಸುತ್ತೆ? ಗಿಲ್ಲಿ ಫೇಕ್ ಅಂತೂ ನಾನು ಅನ್ನಲ್ಲ. ಯಾಕಂದ್ರೆ ಅವನು ಅವ್ನ ಅವ್ನ್ ಬಂದಿರೋ ದಾರಿ ನೋಡು ಅದೇ ಕಾಮಿಡಿ ಶೋಗಳಿಂದನೇ ಬಂದಿದ್ದಾನೆ ಅಂದ್ಮೇಲೆ ಅವ್ನ್ ಕಾಮಿಡಿ ಮಾಡ್ಲೇಬೇಕು. ಹ್ಮ್ ಸೊ ಎಲ್ಲ ಒಂದ್ ಕಡೆ ಮನೆಯವರೆಲ್ಲ ಗಿಲ್ಲಿನ ಟಾರ್ಗೆಟ್ ಮಾಡ್ತಾವ್ರೆ ಅಂತ ಅನ್ಸಲ್ವಾ? ಅನ್ಸುತ್ತೆ. ಯಾರು ವಿನ್ನರ್ ಆಗ್ಬೇಕು? ಗಿಲ್ಲಿ. ಯಾಕೆ? ಅವನು ಏನಿದೆ ಹೆಂಗೈತೆ ಹಂಗೆ ಹೇಳ್ತಾನೆ, ಅದಕ್ಕೆ ನಮ್ಗೆ ಅವನೇ ಗೆಲ್ಬೇಕು. ಮಂಡ್ಯ ದುಡ್ಗೋಸ್ಕರ ಅವನೇ ಗೆಲ್ಬೇಕು. ಓಕೆ, ರಾಶಿಕ್ ಅವರು ಈ ವಾರದ ಕ್ಯಾಪ್ಟನ್ ಆದ್ರು, ಏನ್ ಅನ್ಸುತ್ತೆ? ಇಷ್ಟನೇ ಇಲ್ಲ, ನಾವು ನೋಡ್ತಾನೆ ಇಲ್ಲ ಅದಕ್ಕೆ. ಯಾಕೆ? ಇಷ್ಟ ಇಲ್ಲ ಅವಳು ನಮ್ಗೆ. ಯಾರು ಆಗ್ಬೇಕಿತ್ತು ಹಾಗಾದ್ರೆ? ಗಿಲ್ಲಿನೇ ಆಗ್ಬೇಕಿತ್ತು. ಯಾಕೆ ಗಿಲ್ಲಿನೇ ಆಗ್ಬೇಕು? ಅವನು ಅಂದ್ರೆ ಯಾರ್ಯಾರು ಎಲ್ಲೆಲ್ಲಿ ಇಡ್ಬೇಕು ಅಲ್ಲೇ ಇಡ್ತಾನೆ, ಯಾರ್ಯಾರಿಗೆ ಹೆಂಗ್ ಮಾತಾಡ್ಬೇಕು ಹಂಗೆ ಮಾತಾಡ್ತಾನೆ. ಅದಕ್ಕೋಸ್ಕರ ಗಿಲ್ಲಿನೇ ಆಗ್ಬೇಕು, ಗಿಲ್ಲಿನೇ ಗೆಲ್ಬೇಕು. ಈಗ ಗಿಲ್ಲಿ ಅವ್ರು ಆಡೋ ಮಾತಿಂದ, ಕಾಮಿಡಿಯಿಂದ ಮನೆಯವ್ರಿಗೆಲ್ಲ ಬೇಜಾರಾಗ್ತಿದೆ ಅಂತಾರೆ, ನಿಮ್ಗೆ ಏನ್ ಅನ್ಸುತ್ತೆ? ಅವ್ರು ಹೆಂಗ್ ಮಾತಾಡ್ತಾರೆ ಹಂಗ್ ಈಗ ಅವ್ರು ಬೈದ್ರೆ ಇವನು ಬೈತಾನೆ. ಅವ್ರು ಹೆಂಗಿರ್ತಾರೆ ಹಂಗೆ ಇವ್ನು ಇರೋದು. ಅದಕ್ಕೋಸ್ಕರ ಎಲ್ಲ ಒಂದ್ ಕಡೆ ಗಿಲ್ಲಿನ ಮನೆಯವರೆಲ್ಲ ಟಾರ್ಗೆಟ್ ಮಾಡ್ತಿದಾರೆ ಅನ್ಸತ್ತಾ? ಇರ್ಲಿ, ಮನೆಯವರೆಲ್ಲ ಟಾರ್ಗೆಟ್ ಮಾಡೋ. ಅವ್ರು ನಾಮಿನೇಟ್ ಆದಾಗೆಲ್ಲ ಈ ಜನಗಳವ್ರು ವೋಟ್ ಮಾಡಿ ಇವ್ರದಲ್ವ ಬೇಕಾಗಿರುತ್ತೆ, ಮನೆಯವ್ರದೇನು ಬೇಕಾಗಿಲ್ವಲ್ಲ. ಇವ್ರು ಗೆಲ್ಸ್ತಾರಲ್ಲ ಅಷ್ಟೇ ಸಾಕು. ಗಿಲ್ಲಿ ಬರೀ ಶಿಲ್ಲಿ ಅಂತಾರೆ, ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ, ಅವ್ನ್ ಹೆಂಗಿದಾನೆ ಹಂಗೆ ಇರೋದು. ಗಿಲ್ಲಿ ಬಿಗ್ ಬಾಸ್ ಮನೇಲಿ ಇರೋದೇ ವೇಸ್ಟ್ ಅಂತಾರೆ. ಇಲ್ಲ, ಅವ್ನ್ ಬೆಸ್ಟ್. ಯಾಕೆ? ಅದೇ ಯಾರ್ಗ್ ಹೆಂಗ್ ಮಾತಾಡ್ಬೇಕು ಹಂಗ್ ಮಾತಾಡ್ತಾನೆ. ಅದಕ್ಕೋಸ್ಕರ ಅವನೇ ಬೆಸ್ಟ್ ಎಲ್ಲರ್ಕಿಂತ. ಕನ್ನಡ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ನರ್ ಆಗ್ಬೇಕಂತೀರಾ? ಗಿಲ್ಲಿ. ಯಾಕೆ ಅವರು? ತುಂಬಾ ಇಷ್ಟ ಸರ್, ಅವ್ರ ಕಾಮಿಡಿ ಎಲ್ಲ ತುಂಬಾ ಇಷ್ಟ ನಮ್ಗೆ. ಈ ವಾರದ ಕ್ಯಾಪ್ಟನ್ ರಾಶಿಕ್ ಆಗವ್ರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗುತ್ತೆ. ಗಿಲ್ಲಿ ಆಗ್ಬೇಕಾಗಿತ್ತು. ಹಾ, ಓಕೆ ಸರ್, ಖುಷಿನೇ. ಖುಷಿನೇ ಇದೆ. ಸರ್, ಓಕೆ, ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ ಅದ್ರಲ್ಲಿ? ಆಳು ಅವರು ಚೆನ್ನಾಗ್ ಆಡ್ತಾ ಇಲ್ಲ ಯಾಕೆ ಹಂಗ ಅನ್ನಿಸ್ತು? ಸರ್. ಅವರು ಅವ್ರ ಜೊತೆಲೆಲ್ಲ ಮಾತಾಡ್ತಾನೆ ಇಲ್ಲ ಸರ್, ಕಡಿಮೆ ಮಾಡ್ಬಿಟ್ಟಿದ್ದಾರೆ ಅವರು. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕಂತೀರಾ? ಮಾಡು ಮಳೆನೇ ಹೋಗ್ಬೇಕಂತೀರಾ? Yes, sir. ಓಕೆ, ಯಾರು ವಿನ್ನರ್ ಆಗ್ಬೇಕಂತೀರಾ? ನಾವು ಗಿಲ್ಲಿನ ವಿನ್ ಆಗ್ಬೇಕು ಅಂತ. ಯಾಕೆ ಮೇಡಮ್ ಅವರೇ? ಅವರು ತುಂಬಾ ಚೆನ್ನಾಗಿ ಟಾಸ್ಕ್ ಆಡ್ತಿದ್ದಾರೆ, ಮತ್ತೆ ಕಾಮಿಡಿ ಸೆನ್ಸ್ ಚೆನ್ನಾಗಿದೆ. ಜನರನ್ನ ಮನರಂಜನೆ ಮಾಡೋದ್ರಲ್ಲಿ ತುಂಬಾ ಫಾಸ್ಟ್ ಆಗಿ ಇದ್ ಮಾಡ್ತಿದ್ದಾರೆ ಸರ್. ಹಂಗಾಗಿ ಅವರೇ ವಿನ್ ಅವ್ರೇ ಆಗ್ಬೇಕು ಮೇಡಮ್. ಎಲ್ಲ ಅಂತಾರೆ ಅಂದ್ರೆ ಗಿಲ್ಲಿದು ಅತಿ ಆಯ್ತು ಕಾಮಿಡಿ ಅಂತಾರೆ. ಕಾಮಿಡಿ ಸರ್, ಅವ್ರು ಇರೋದೇ ಅವ್ರು ಯಾವ ರೀತಿ ಅವ್ರ ಏನದನ್ನೇ ಅಲ್ಲಿ ತೋರಿಸ್ಕೋಬೇಕು ಅಂತ ಇರೋದು. ಹಾ. ಹಂಗಾಗಿ ಅವ್ರು ಏನಲ್ಲಿ ಹೊರಗಡೆ ಏನಿದಾರೋ ಹಂಗಾಗಿ ಬಿಗ್ ಬಾಸ್ ಒಳಗಡೆನೂ ಅದೇ ತರ ಇರೋದು ಅವರು. ಹಂಗಾಗಿ ಅವರೇ ವಿನ್ ಆಗ್ಬೇಕು. ಹಂಗಾದ್ರೆ ಫೇಕ್ ಯಾರು ಅನ್ಸುತ್ತೆ ಅದ್ರಲ್ಲಿ ನಿಮ್ಗೆ? ಅದ್ರಲ್ಲಿ ಸರ್ ಎಲ್ಲ ಅವ್ರವ್ರು ತಕ್ಕನಾಗ ಅವ್ರವ್ರು ಆಡ್ತಿರ್ತಾರೆ. ಅದ್ರಲ್ಲಿ ಫೇಕ್ ಅಂತ ಹೇಳಕ್ಕಾಗಲ್ಲ. ಅಶ್ವಿನಿ ಅವ್ರು ಸ್ವಲ್ಪ ಓವರ್ ಆಗಿ ಆಡ್ತಿದ್ದಾರೆ ಅಂತ ಅನ್ಕೋತೀನಿ. ಅಶ್ವಿನಿ ಯಾಕೆ? ಅವ್ರು ಅದೇನೋ ಸ್ಟಾರ್ಟಿಂಗ್ ಇದ್ರೆ ನಮ್ಗೆ ಅವರು ಇಷ್ಟ ಅಂತಾನೆ ಅನ್ಸಿಲ್ಲ, ಹಂಗಾಗಿ ಅವ್ರನ್ನ ಅನ್ಕೊಂತೀವಿ. ಓಕೆ, ಲಾಸ್ಟ್ ವೀಕ್ ಅಶ್ವಿನಿ ಮತ್ತೆ ಗಿಲ್ಲಿದು ಡ್ಯಾನ್ಸಿಂಗ್ ಇತ್ತು, ತುಂಬಾ ಚೆನ್ನಾಗಿತ್ತು ಸರ್. ಅವ್ರಿಬ್ರು ಪೇರ್ ನೋಡಕ್ ತುಂಬಾ ಚೆನ್ನಾಗಿತ್ತು. ಯಾರು ವಿನ್ನರ್ ಆಗ್ಬೇಕಂತೀರಾ ಬಿಗ್ ಬಾಸ್? ಗಿಲ್ಲಿ ನಟ. ಗಿಲ್ಲಿ ನಟ ಯಾಕೆ? ಅವ್ನ್ ಚೆನ್ನಾಗಿ ಆಡ್ತಾರೆ ಅದಕ್ಕೇನೆ. ಓಕೆ, ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸತ್ತಲ್ಲಿ? ಅಶ್ವಿನಿ ಯಾಕೆ? ಅಂದ್ರೆ ಅವ್ರು ಹೆಂಗಿದಾರೆ ಅವ್ರು ಅಲ್ಲ ಹಂಗ ಆಡ್ತಿದಾರೆ. ಬಟ್ ನನಗೆ ಅವ್ರು ಆಡಿರೋದನ್ನ ನೋಡಿಲ್ಲ ಜಾಸ್ತಿ, ಅದಕ್ಕೆ. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕಂತೀರಾ? ಐ ಥಿಂಕ್ ಸ್ಪಂದನ ಹೋಗ್ಬೋದು ಅನ್ಕೋತೀನಿ. ಸ್ಪಂದನ ಹೋಗ್ತಾರೆ ಅನ್ಕೋತೀನಿ, ಗೊತ್ತಿಲ್ಲ. ಓಕೆ, ನಿಮ್ ಸಪೋರ್ಟ್ ಯಾರಿಗೆ? ಗಿಲ್ಲಿ ನಟಂಗೆ. ಮೇಡಮ್, ಟಾಪ್ 2 ಟಾಪ್ 3 ಯಾರು ಬರ್ಬೋದು? ಕಾವ್ಯ ಟಾಪ್ 2 ಬರ್ಬೋದು. ಟಾಪ್ 3 ಅಶ್ವಿನಿ ಬರ್ಬೋದು. ಯಾರು ವಿನ್ನರ್ ಆಗ್ಬೇಕಂತೀರಾ? ಗಿಲ್ಲಿ ನಟ. ಯಾರು ವಿನ್ನರ್ ಆಗ್ಬಾರ್ದು? ಅಶ್ವಿನಿ. ಓಕೆ, ಊಸರವಳ್ಳಿ ಅಂದ್ರೆ ಯಾರು ಬಿಗ್ ಬಾಸ್ ಅಲ್ಲಿ? ಇವಾಗಿರೋದ್ರಲ್ಲಿ ರಾಶಿಕಾ ಯಾಕೆ? ಅಂದ್ರೆ ಅವರು ಇವಾಗ ಸೂರಜ್ಗೆ ಆಪೋಸಿಟ್ ಆಗಿದ್ದಾರೆ. ಮೊದ್ಲು ಅವ್ರಿಗೋಸ್ಕರನೇ ಅಂತ ಹೋಗಿದ್ರು, ಈಗ ಉಲ್ಟಾ ಹೊಡೆದಿದ್ದಾರೆ ಕ್ಯಾಪ್ಟನ್ಸಿ ಬಂದ ಮೇಲಿಂದ. ಸೊ ಅದಕ್ಕೆ ಗಿಲ್ಲಿ ಆಡೋ ಮಾತುಗಳಿಂದ, ಅವ್ನ್ ಮಾಡೋ ಕಾಮಿಡಿಯಿಂದ ಅಲ್ಲಿರೋರು ಎಲ್ರಿಗೂ ನೋವಾಗ್ತಿದೆ ಅಂತ ಹೇಳ್ತಾರೆ, ನಿಮ್ಗೆ ಏನ್ ಅನ್ಸುತ್ತೆ? ಅವ್ನು ಹೇಳೋದೆಲ್ಲ ನಿಜಾನೇ ಹೇಳ್ತಾನೆ, ಆದ್ರೆ ಅವನು ಎದುರುಗೆ ಹೇಳೋದ್ರಿಂದ ಅವ್ರಿಗೆ ಹರ್ಟ್ ಆಗ್ತಿದೆ. ಬೇರೆಯವರೆಲ್ಲ ಗೊತ್ತಿಲ್ಲದೆ ಇರೋ ತರ ಗ್ರೂಪ್ ಸಿಯಿಸಮ್ ಮಾಡ್ಕೊಂಡು ಹೇಳ್ತಾರಲ್ಲ, ಅದ್ರಿಂದ ಅವ್ರಿಗೆ ಏನು ಅನ್ಸಲ್ಲ. ಸರ್, ಯಾರು ವಿನ್ನರ್ ಆಗ್ಬೋದು? ವಿನ್ನರ್ ಗಿಲ್ಲಿ ನಟ ಆಗ್ಬೋದು ಸರ್. ಗಿಲ್ಲಿ ನಟನೆ ಹೌದು ಯಾಕೆ ಸರ್? ಅವರೇ ಗಿಲ್ಲಿ ನಟ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಸರ್. ಮತ್ತೆ ಪ್ರೇಕ್ಷಕರಿಗೆ ಒಳ್ಳೆ ಮನರಂಜನೆಯನ್ನು ಕೊಡ್ತಾ ಇದಾರೆ. ಅಲ್ಲಿ ಪ್ರಾಮಾಣಿಕವಾಗಿ ಅವರು ತಮ್ಮ ಪ್ರತಿಭೆಯನ್ನ ಹೊರಹೊಮ್ಮಿಸ್ತಾ ಇದಾರೆ ಸರ್. ಅಂದ್ರೆ ಗಿಲ್ಲಿ ನಟಂಗೆ ಎಲ್ಲರೂ ಹೇಳ್ತಾರೆ, ಅಂದ್ರೆ ಅವ್ರು ಆಡೋ ಮಾತುಗಳಿಂದ, ಅವ್ರು ಮಾಡೋ ಕಾಮಿಡಿಯಿಂದ ಬೇರೆಯವ್ರಿಗೆ ನೋವಾಗ್ತಿದೆ ಅಂತ ಹೇಳ್ತಾರೆ. ನೀವೇನ್? ಅವ್ರ ಹಂಗ್ ತಿಳ್ಕೊಳ್ಬಹುದು ಸರ್. ಯಾಕಂದ್ರೆ ಅಲ್ಲಿ ಸ್ಪರ್ಧಿಗಳಲ್ವಾ, ನಮಗ್ ನೋವಾಗ್ತಿದೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಆದ್ರೆ ಅವರು ರಿಯಲ್ ಆಗಿ ಅವ್ರ ಏನು ಪ್ರತಿಭೆ ಇರೋದನ್ನ ಹೊರಹೊಮ್ಮಿಸ್ತಾ ಇದಾರೆ. ಅವರು
ಎಲ್ಲ ಅವರ ಇರ್ತಕ್ಕಂತ ಅನೇಕ ಚಟುವಟಿಕೆಗಳಿದೆಯಲ್ಲ, ಹಾಸ್ಯ ಪ್ರತಿಭೆಗಳನ್ನ ಹೊರಹೊಮ್ಮಿಸಿದ್ದಾರೆ. ಅದು ಪ್ರೇಕ್ಷಕರಿಗೆ ಒಂದು ಮನರಂಜನೆ ಆಗಿದೆ. ಹೌದು. ವಿನ್ನರ್ ಆಗ್ಬಾರ್ದು ಅಂತೀರಾ? ಯಾರು ವಿನ್ನರ್ ಅಲ್ಲಿ ಸರ್? ನಮ್ಗೆ ಅಶ್ವಿನಿ ಗೌಡ ಆಗ್ಬಾರ್ದು ಸರ್. ಅಶ್ವಿನಿ ಗೌಡ ಯಾಕೆ ಸರ್? ಅಶ್ವಿನಿ ಗೌಡ ಅವ್ರೇನೋ ಅಷ್ಟೇನೋ ಎಲ್ಲರ ಜೊತೆಲಿ ಜಗಳಾಡೋದು, ಮತ್ತೆ ಎಲ್ರನ್ನೂ ಒಂಥರ ಬಿಹೇವಿಯರ್ ಕೀಳಾಗಿ ಕಾಣೋದು, ಇವೆಲ್ಲ ಮಾಡ್ತಾರೆ ಸರ್. ವಿನ್ ಆಗ್ಬಾರ್ದು ಅಂತೀರಾ? ಅಶ್ವಿನಿ ಮೇಡಮ್. ಯಾಕೆ? ಅವ್ರು ಚೆನ್ನಾಗ್ ಆಡಲ್ಲ. ಅವ್ರ ಆಮೇಲೆ ಜಗಳ ಆಡ್ತಾರೆ, ಎಲ್ಲಾರ್ನು ಬೈತಾರೆ. ಆಮೇಲೆ ಜಾನ್ವಿ ಹೋಯ್ತು ಅಂದ್ರೆ ಧ್ರುವಂತ ಜೊತೆ, ಕಾಕ್ರೋಚ್ ಜೊತೆ ಹಂಗಂಗ್ ಇರ್ತಾರೆ. ಅವ್ರು ವಿನ್ ಆಗ್ಬಾರ್ದು. ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ. ಯಾಕೆ? ಅವ್ರು ಚೆನ್ನಾಗ್ ಆಡ್ತಾರೆ. ಆಮೇಲೆ ಮಾತು ಸರ್ಯಾಗಿ ಹೊಡಿತಾರೆ. ಅದಕ್ಕೆ ಗಿಲ್ಲಿ ವಿನ್ ಆಗ್ಲಿ. ಆಮೇಲೆ ಬಡ್ರ ಮಕ್ಳು ಅವರೆಲ್ಲ. ರಕ್ಷಿತನ್ ಬಗ್ಗೆ ಏನ್ ಹೇಳ್ತೀರಾ? ರಕ್ಷಿತ್ ಅವರು ಚೆನ್ನಾಗ್ ಆಡ್ತಾಳೆ. ಅವಳೇ 2ನೇ ಟಾಪರ್ ಬರ್ಲಿ ಬೇಕಾರ. ಓಕೆ, ಧ್ರುವಂತ್ ಬಗ್ಗೆ ಏನ್ ಹೇಳ್ತೀರಾ? ಅವನು ಒಬ್ರ ಜೊತೆ ಒಬ್ರ ಇದ್ದಂಗ ಆಡ್ತಾನೆ. ಲಕ್ಷ್ಮಿನಿ ಮೇಡಮ್ ಜೊತೆ, ನೆಕ್ಸ್ಟ್ ಸ್ಪಂದನ ಜೊತೆ ಆತರ ಇರ್ತಿರ್ಲಿಲ್ಲ, ಅದಾಗ ಆಗಲ್ಲ. ಓಕೆ, ಸ್ಪಂದನ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಸ್ಪಂದನ ಅವರು ಚೆನ್ನಾಗ್ ಆಡ್ತಾವ್ರೆ ಈಗೀಗ. ಓಕೆ, ರಾಶಿಕಾ ಅವರು ಈ ವೀಕ್ ಕ್ಯಾಪ್ಟನ್ ಆಗಿದ್ದಾರೆ, ಏನ್ ಅನ್ಸುತ್ತೆ? ಚೆನ್ನಾಗಿಲ್ಲ ಅವ್ರು. ಯಾರು ಆಗ್ಬೇಕಿತ್ತು ಹಂಗಾರೆ? ಗಿಲ್ಲಿ ಆಗ್ಬೇಕಾಯ್ತು. ಯಾರು ವಿನ್ನರ್ ಆಗ್ಬೇಕಂತೀರಾ? ಗಿಲ್ಲಿ. ಯಾಕೆ? ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಮತ್ತೆ ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ಅವ್ರು ಆಡೋ ಮಾತುಗಳಿಂದ ಮನೆಯವ್ರ ಮನಸ್ಸಿಗೆ ನೋವಾಗ್ತಿದೆ ಅಂತಾರೆ, ನಿಮ್ಗೆ ಏನ್ ಅನ್ಸುತ್ತೆ? ಹಾಗೇನಿಲ್ಲ, ಅವ್ರಿಗೆ ಮಾತಾಡೋದಕ್ಕೆ ಇವ್ರು ಚೆನ್ನಾಗಿ ಮಾತಾಡ್ತಾರೆ. ಟಾಪ್ 3 ಮತ್ತೆ 4 ಅಲ್ಲಿ ಯಾರು ಬರ್ಬೇಕಂತೀರಾ? ಟಾಪ್ 3 ಅಲ್ಲಿ ರಕ್ಷಿತಾ ಮತ್ತೆ ಹಾ. ರಘು. ಗಿಲ್ಲಿನ ರಜತ? ಗಿಲ್ಲಿ. ಗಿಲ್ಲಿನ ಚೈತ್ರನ? ಗಿಲ್ಲಿ. ಯಾಕೆ ಗಿಲ್ಲಿ? ಗಿಲ್ಲಿ ಯಾಕೆಂದ್ರೆ ನಾವು ಮಂಡ್ಯದವ್ರು, ನಮ್ ನೇಟಿವ್, ನಾವು ಮಂಡ್ಯದವರು, ಹಾಗಾಗಿ ಗಿಲ್ಲಿ ವಿನ್ ಆಗ್ಬೇಕು ಅಂತ ನಮ್ಮ ಆಸೆ. ಬಿಗ್ ಬಾಸ್ ಅಲ್ಲಿ ಇವ್ರು ವಿನ್ ಆಗ್ಬಾರ್ದು ಅಂತಂದ್ರೆ ಅದ್ ಯಾರು? ಚೈತ್ರ. ಚೈತ್ರ. ಯಾಕೆ? ಚೈತ್ರ ಲಾಸ್ಟ್ ಸೀಸನ್ ಕೂಡ ಬಂದಿದ್ದಾಳೆ. ಸೊ ಈ ಸೀಸನ್ ಕೂಡ ಬಂದಿದ್ದಾರೆ. ಸೊ ಬೇರೆಯವ್ರಿಗೂ ಅವಕಾಶ ಸಿಗ್ಲಿ ಅಂತಾನು ಹೇಳ್ಬೋದು. ಮತ್ತೆ ಅವರು ಸೀಸನ್ 12 ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ನ ಅರ್ಥ ಮಾಡ್ಕೊಳ್ಳಲ್ಲ ಅಂತಾರೆ. ಫಸ್ಟ್ ಆಫ್ ಆಲ್ ಅವರೇ ರೂಲ್ಸ್ ನ ಅರ್ಥ ಮಾಡ್ಕೊಂತಿಲ್ಲ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದ್ರು ಬೇರೆಯವ್ರನ್ನ ಹೇಳಿಸ್ತಾರೆ. ಅವರು ಹೇಳ್ಕೊಡ್ಬೋದಿತ್ತಲ್ವಾ ರೂಲ್ಸ್ ಹೀಗೆ ಹಾಗೆ ಅಂತ. ಸೊ ಅವ್ರು ಏನೋ ಇದ್ ಮಾಡ್ತಿಲ್ಲ. ಎಲ್ಲ ಒಂದ್ ಕಡೆ ಎಲ್ಲಾರು ಈಗ ಅಶ್ವಿನಿ ಅವ್ರು ಹೇಳ್ದಂಗೆ ಚೈತ್ರ ಮತ್ತೆ ರಜತ್ ಇಬ್ರು ಸೇರಿ ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದಾರೆ ಅಂತಾರೆ, ನಿಮ್ಗೆ ಏನ್ ಅನ್ಸುತ್ತೆ? ಸ್ವಲ್ಪ ಟಾರ್ಗೆಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಅನ್ಸುತ್ತೆ. ಓಕೆ, ಧ್ರುವಂತ್ ಬಗ್ಗೆ ಏನ್ ಹೇಳ್ತೀರಾ? ಧ್ರುವಂತ್ ಯಾಕೋ ಬತ್ತಾ ಅವರು ಸಿಲ್ಲಿ ಆಗ್ಬಿಟ್ಟಿದ್ರೆ ಅನ್ಸುತ್ತೆ. ತುಂಬಾ ಸಿಲ್ಲಿ ಆಗಿದ್ದಾರೆ. ಮತ್ತೆ ಅವ್ರ ಮುಖವಾಡ ಅಂತ ಹೇಳ್ತಾರೆ. ಬೇರೆ ತರ ಪೋರ್ಟ್ರೈಮ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅವ್ರು ಏನ್ ಮಾಡ್ತಿದಾರೆ, ಅವ್ರು ಹೆಂಗ್ ನಡ್ಕೋತಿದ್ದಾರೆ ಅದನ್ನೇ ತೋರಿಸ್ತಿದ್ದಾರೆ. ಬಟ್ ಅವ್ರು ಹೇಗ್ ಅರ್ಥ ಮಾಡ್ಕೊಂಡಿದ್ರೆ ಅದ್ ಗೊತ್ತಿಲ್ಲ. ಬಟ್ ಧ್ರುವಂತ್ ಸ್ವಲ್ಪ ಫೇಕೆ ಅಂತ ಅನ್ಸುತ್ತೆ. ಫೇಕೆ ಅನ್ಸುತ್ತಾ? ಓಕೆ, ರಕ್ಷಿತಾ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಹಂಗಾದ್ರೆ? ರಕ್ಷಿತಾ ಅವಳ ಕನ್ನಡನೇ ತುಂಬಾ ಮುದ್ದಾಗಿದೆ, ಚೆನ್ನಾಗ್ ಮಾತಾಡ್ತಾಳೆ. ಬಟ್ ಅವಳು ರೀಸನ್ ಚೆನ್ನಾಗ್ ಕೊಡ್ಬೇಕು, ಇನ್ನ ತುಂಬಾ ಚೆನ್ನಾಗ್ ಕೊಡ್ಬೇಕು. ಅವಳು ನಾಮಿನೇಟ್ ಮಾಡೋದಿಕ್ಕೆ ರೀಸನ್ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ. ಮತ್ತೆ ರೀಸನ್ ಕೊಡ್ಬೇಕಾದ್ರೆ ಡ್ಯಾನ್ಸ್ ಮಾಡೋದು, ನುಲಿಯೋದು ಅವೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ಮೇಡಮ್? ಅದನ್ ತುಂಬಾ ಜೋಕ್ ತರ ಇದೆ. ಆದ್ರೂ ಅವಳದು ಮೋಸ್ಟ್ಲಿ ಅವಳೇ ಅದೇ ತರ ಅಂತ ಅನ್ಸುತ್ತೆ. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಬೇಕಂತೀರಾ? ರಾಶಿಕಾ. ಬಿಗ್ ಬಾಸ್ ಅಲ್ಲಿ ಇವರು ಊರ್ ಸರ್ವಳ್ಳಿ ಅಂದ್ರೆ ಯಾರು? ಧ್ರುವಂತ್. ಬಿಗ್ ಬಾಸ್ ಅಲ್ಲಿ ಇವರು ಫೇಕ್ ಅಂದ್ರೆ ಯಾರು? ಅಶ್ವಿನಿ. ಬಿಗ್ ಬಾಸ್ ಅಲ್ಲಿ ಇವರು ಕುತಂತ್ರಿ ಅಂದ್ರೆ ಯಾರು? ಅಶ್ವಿನಿ. ಯಾಕೆ? ಅವಳು ಒಬ್ಬರ ಜೊತೆ ಮಾತ್ರ ಸೀಮಿತ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಧ್ರುವಂತ್, ಅಶ್ವಿನಿ, ಜಾನ್ವಿ ಇದ್ದಾಗ ಜಾನ್ವಿ, ಅದಕ್ಕೋಸ್ಕರ ಅವರು ಕುತಂತ್ರಿ.